ಗ್ರಾಮೀಣ ಪ್ರದೇಶದ ಜನ ಆನೆ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ಪೊಲೀಸ್, ಅರಣ್ಯ ಇಲಾಖೆಯ ಫಾರೆಸ್ಟ್ಗೆ, ಡಿಎಫ್ಒಗೆ ಫೋನ್ ಮಾಡಿದ್ರೆ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಂಗಡಿಯಿಂದ ಪಟಾಕಿ ತಂದು 2 ಪಟಾಕಿ ಸಿಡಿಸಿ ಓಡಿಸ್ತೀವಿ ಅಂತ ಹೇಳ್ತಾರೆ. ಇದು ವಾಸ್ತವವಾಗಿ ನಡೀತಕ್ಕಂಥದ್ದು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನಿಮಗೆ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನು, ಆನೆಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀರಿ. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ವನ್ಯಜೀವಿಗಳಿಗೆ ಕೊಲ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ. ಅತ್ಯಂತ ಇದು ಮನುಷ್ಯರಿಗೆ ಬದುಕಲಿಕ್ಕೆ ಹಕ್ಕಿದೆ, ದುರದೃಷ್ಟಕರವಾದಂತಹ ಒಂದು ಸಂಗತಿ. ಕೇಳಿ ಪೂರ್ತಿ ನೀವು ಹೇಳಿದ್ದೆಲ್ಲ ಕೇಳಿದ್ದೀನಿ, ನಾನು ಹೇಳಿದ್ ಕೇಳಿ ಕೂಡಿ. ಅಲ್ಲ ಸರ್, ಕೂಡಿ ನಾನು ಹೇಳ್ತೀನಿ. ಒಂದ್ ನಿಮಿಷ. ನಾನು ಹೇಳಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಜನರ ಭಾವನೆ ಹೇಳಿರ್ತಕ್ಕಂಥದ್ದು, ಜನರ ಭಾವನೆ ಹೇಳ್ತಿರ್ತಕ್ಕಂಥದ್ದು. ಬದಲಾವಣೆ ಇವತ್ತು ಇಲ್ಲಿರ್ತಕ್ಕಂಥದ್ದು ನಾವು ಮಾತಾಡ್ತಕ್ಕಂಥ ಜನಪ್ರತಿನಿಧಿಯಾಗಿ ಜನರ ಭಾವನೆಗಳಿಗೆ ಅವರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡಬೇಕಾಗುತ್ತೆ. ಕಾನೂನು ಮಾಡಿ ನಾವು ಕಾಯ್ದೆ ಮಾಡ್ತೀವಿ, ಕಾನೂನು ಉಲ್ಲಂಘನೆ ಮಾಡ್ತೀವಿ, ಅದೆಲ್ಲ ಆಗೋದಿಲ್ಲ. ನಮಸ್ಕಾರ ವಿಕ್ರಮ್ ಗೌಡ್ರೆ. ನಮಸ್ಕಾರ. ನಿನ್ನೆ ಒಂದು ಸದನದಲ್ಲಿ ಚರ್ಚೆ ಆಗುತ್ತೆ, ಬೆಳಗಾವಿ ವಿಧಾನ ಸದನದಲ್ಲಿ. ಅದರಲ್ಲಿ ವಿಶೇಷವಾಗಿ ಒಂದೇನಾಗುತ್ತೆ ಅಂದ್ರೆ, ಬೆಳ್ತಂಗಡಿ ಶಾಸಕರು ಹೇಳ್ತಾರೆ ಆನೆಗಳಿಗೆ ಯಾರು ಕಾಡಂಚಿನಲ್ಲಿದ್ದಾರೆ ಅವರಿಗೆ ಗುಂಡು ಹೊಡಿಯೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತಾರೆ. ಸಕಲೇಶ್ಪುರ, ಹಾಸನಬಾಗ್ಗಿಂತ ಜಾಸ್ತಿ ಬೆಳ್ತಂಗಡಿಗಳಲ್ಲಿ ಆನೆ ಇದಾವ. ಗುಂಡು ಹೊಡೆಯುವುದೇ ಒಂದು ಪರ್ಯಾಯನ ಅದಕ್ಕೆ? ಬೆಳ್ತಂಗಡಿ ಭಾಗ ಉಂಟಲ್ಲ, ಆ ಭಾಗದಲ್ಲೆಲ್ಲ ನಾನು ತಿರ್ಗಾಡಿದ್ದೀನಿ. ಬೆಳ್ತಂಗಡಿ ಅದು ಪಶ್ಚಿಮ ಘಟ್ಟದ ಬಾರ್ಡರ್ ಅಲ್ಲಿ ಇದೆ. ಅದು ಬೆಳ್ತಂಗಡಿ ಅಂದ್ರೆ ಸಾಮಾನ್ಯಕ್ಕೆ ಇಲ್ಲಿ ಚಾರ್ಮುಡಿ ಘಾಟಿಯಿಂದ ಶುರುವಾದ್ರೆ ಕುದುರೆಮುಖ ಬೆಟ್ಟಗಳು ಅಲ್ಲಿವರೆಗೂ ಬಾರ್ಡರ್ ಬರುತ್ತೆ. ಅದ್ರ ಕೆಳಗೆ ಗಡಾಯಿಕಲ್ಲು ಅಂತ ಹೇಳ್ತಾರೆ, ಅದು ಏನೋ ಟಿಪ್ಪು ಸುಲ್ತಾನ್ ಕೋಟೆ ಇದೆ, ಅದಿದೆ ಇದೆ ಅಂತ. ಆ ಭಾಗ ತಗ್ಗು ಪ್ರದೇಶದಿಂದ ಹಿಡಿದು ಚಾರ್ಮುಡಿ ಘಾಟಿಂದ ಹಿಡಿದು ಆ ಭಾಗ, ಅದೇ ನಾನು ಹೇಳಿದ್ನಲ್ಲ, ಅಲ್ಲಿ ಭದ್ರಾ ಕಾಡಿಂದ ಅಲ್ಲಿವರೆಗೂ ಎಲ್ಲ ಬೆಳ್ತಂಗಡಿ ಭಾಗಕ್ಕೆ ಕೆಳಭಾಗ ಎಲ್ಲ ಸೇರಿದೆ, ಮೇಲೆ ಕಳಸಕ್ಕೆ ಸೇರುತ್ತೆ. ಅಲ್ಲಿ ಆನೆಗಳದ್ದು ತುಂಬಾ ಆಗ್ತಾ ಇದೆ. ನಮ್ಮ ಮೂಡಿಗೆರೆ ಭಾಗದ ಒರಿಜಿನಲ್ ಹೀರೋ ಇದಾನಲ್ಲ ಬೈರನು ಅಲ್ಲಿಗೆ ಹೋಗ್ತಾನೆ. ಬೈರನ್ ಇಲ್ಲಿ ಬರೋದು, ಅಲ್ಲಿಗೆ ಹೋಗಿ ಬರೋದು ಎಲ್ಲ ಇದೆ. ಅಲ್ಲೂ ತುಂಬಾ ಊಟಿ ಆಗ್ತಾ ಇದೆ. ಅಡಿಕೆ ಮರಗಳನ್ನೆಲ್ಲ ಮುರಿದಾಕೋದು, ಬಾಳೆ ಕಿತ್ತಾಕೋದು, ತೆಂಗಿನ ಮರಗಳನ್ನೆಲ್ಲ ಬೀಳಿಸಿ ತಿನ್ನೋದು, ಅದು ಇದ್ದೇ ಇದೆ. ಬಾರ್ಡರ್ ಎಲ್ಲ ನಡೆಯುತ್ತೆ. ಆದ್ರೆ ನಮ್ಮ ಸಕಲೇಶ್ಪುರದ ತರದ್ದು ಆನೆಗಳದ್ದು ಉಪದ್ರ ಬೇರೆ ಈ ಕರ್ನಾಟಕದಲ್ಲೂ ಇಲ್ಲ, ಬೇರೆ ಕಡೆನೂ ಇಲ್ಲ. ಒಂದು ಪಕ್ಷದ, ಒಂದು ಪಾರ್ಟಿಯ ಶಾಸಕರು, ಅದರಲ್ಲೂ ಗಣಪತಿ ನಮ್ಗೆ ದೇವರು, ಗಣಪತಿಯ ತಂದೆ ಶಿವ ತೊಟ್ಟಿರೋದು ಆನೆಯ ಚರ್ಮ, ಹೀಗೆಲ್ಲ ನಾವು ಓದ್ತೀವಿ. ಅಷ್ಟೇ ಅಲ್ಲ, ನಮ್ಮ ದೇವರೇ ಗಣಪತಿ. ಗಣಪತಿ ಅಂದ್ರೆ ಆನೆಗೆ ಗುಂಡು ಹೊಡೆದು ಕೊಲ್ಲಿ ಅಂತ ಹೇಳೋಷ್ಟು ಅಲ್ಲಿಲ್ಲ. ಅದೇ ನಮ್ಮಲ್ಲಿರೋ ಸಮಸ್ಯೆಗಳೇನಾರ ಆನೆ ಸಮಸ್ಯೆ ಇದ್ದಿದ್ರೆ ಬಹುಶಃ ಶಾಸಕರೇ ಹೋಗಿದ್ರೆ, ಒಬ್ಬ ಜಾತ್ಯತೀತ ಪಕ್ಷಗಳದ್ದು ಒಬ್ರು ಇವ್ರು ಹೇಳೋದು ಕರೆಕ್ಟ್. ಆದ್ರೆ ಒಂದು ಧರ್ಮ, ದೇವರು, ಗಣಪತಿ ದೇವರು ಇದೆಲ್ಲ ಲೆಕ್ಕಕ್ಕೆ ಬರ್ತವೆ. ಅದ್ರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನಗಳು ದೈವ ಭಕ್ತಿ, ದೇವರ ಆರಾಧನೆ, ನಾಗರಾಧನೆ, ಇನ್ನೂ ಏನೇನೋ ಇದೆ. ಆದ್ರೆ ಅವ್ರಂಗ್ ಹೇಳ್ಬಾರ್ದಿತ್ತು. ಅದ್ ಯಾಕೆ ಆ ರೀತಿ ಹೇಳಿರ್ ಗೊತ್ತಿಲ್ಲ. ಅಷ್ಟು ರೋಸಿ ಹೋಗಿ ಅಷ್ಟು ಇದಾಗೋದು ಅಂತದ್ದು ಹಂಗೆಲ್ಲ ಹೇಳ್ಬಾರ್ದು. ಒಂದು ಜವಾಬ್ದಾರಿ, ಅದಕ್ಕೆ ಕರೆಕ್ಟ್ ಆಗಿ ಇವರು ಹೇಳಿದ್ದಾರೆ, ಫಾರೆಸ್ಟ್ ಮಿನಿಸ್ಟ್ರು. ಅಷ್ಟೊತ್ತಿಗೆ ನಮ್ಮ ಇವರು ಸ್ಪೀಕರ್ ಹೇಳಿದ್ದಾರೆ, ಈ ಭೂಮಿ ಮೇಲೆ ಮನುಷ್ಯನಿಗೆ ಮಾತ್ರ ಬದುಕು ಹಕ್ಕಿಲ್ಲ, ಎಲ್ಲರಿಗೂ, ಎಲ್ಲ ಪ್ರಾಣಿಗೂ ಉಂಟು ಅಂತ. ಸತ್ಯ, ಅದನ್ನೇ ನಾವು ಹಿಂದಿಂದಲೂ ಹೇಳ್ತಾ ಇರೋದು. ಅದನ್ನ ನಂಗೆ ಹೇಳ್ಬಾರ್ದಿತ್ತು. ಇದಾದ ನಂತರ ಸರ್, ಈಗ ಒಂದು ವಿಷಯ ಅಂತ ಹೇಳಿದ್ರೆ, ಆನೆ ಧಾಮ ಅನ್ನುವಂಥದ್ದು ಭಾರಿ ಸುದ್ದಿ ಆಗ್ತಾ ಇದೆ. ಏನ್ ಸರ್ ಇದು ಆನೆ ಧಾಮ? ಆನೆ ಧಾಮ ಅಂತ ಇವ್ರು ಹೇಳ್ತಿದಾರಲ್ಲ, ಅದು ಸುಮ್ಮನೆ ಒಂದು ಮಾತಷ್ಟೇ. ಅದು ಮಾಡಕ್ಕ ಕೈಯಲ್ಲಿ ಇವ್ರು ಸಾಧ್ಯನೇ ಇಲ್ಲ. ನೋಡಿ, ಇವತ್ತಿನ ಸಂಚಿಕೆ, ವಿಶೇಷ ಸಂಚಿಕೆ, ಅದರಲ್ಲೂ ಬರ್ದಾರೆ ಯಾರ್ಯಾರೋ ಏನೇನು ಹೇಳಿದ್ದಾರೆ. ಯಾರಿಗೂ
ಒಂದು ಅದರದ ಆಳ ಅಗಲ ಏನು ಗೊತ್ತಿಲ್ಲ. ಒಟ್ಟಾರೆ ಒಂದು ಮಾತಾಡಿದ್ದಾರೆ. ಈಗ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ದಾರೆ, ಆದ್ರೂ ಅವರಿಗೂ ಗೊತ್ತು, ಬೇರೆ ಅಧಿಕಾರಿಗಳಿಗೂ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ, ಅದು ಕೊಡಗು ಈ ಭಾಗದಲ್ಲಿರೋ ನುರಿತ ಕೆಲವರು ಅನುಭವಿ ಅಧಿಕಾರಿಗಳಿರ್ಬೋದು, ನಮ್ಮ ಆನೆ ತಜ್ಞರು, ಆನೆ ವಿಚಾರದಲ್ಲಿ ನಾನು ಹೇಳೋದು ಭೀಷ್ಮ ಅಂತ ಏನ್ ಕರಿತೀನಿ, ಚಟ್ಟಿಯಪ್ಪ ಡಾಕ್ಟ್ರಿಗೂ ಗೊತ್ತು. ಮನೆ ಪೇಪರ್ ಅಲ್ಲಿ ಒಂದು ಹಾಕ್ತಾರೆ ಅಂದ್ರೆ ಬಿಟ್ರೆ ಈ 80 ಆನೆಗಳು ಆಮೇಲೆ ಕೊಡಗಿನ ಆನೆಗಳು ಇರ್ಲಿ, ಈ 80 ಆನೆಗಳನ್ನ 5,000 ಎಕರೆಯಲ್ಲಿ ಇಡ್ತೀವಿ ಹಾಗೆ ಹೀಗೆ ಅಂತ. ಸರಿ ಆಯ್ತು, ಇಟ್ರು ಅಂತ ಇಟ್ಕೊಳ್ಳೋಣ. ತಗೊಂಡೋಗೋದು ಅಲ್ಲಿಂದ ಇವನ್ನ ಟಿಸ್ಕೊಂಡು ಹೋಗೋದು, ಅಲ್ಲಿ ತಗೊಂಡೋಗಿ ಇದ್ ಮಾಡೋದು ಅದು ಸಾಧ್ಯನೇ ಇಲ್ಲ ಬಿಡಿ. ಆಯ್ತು, ಇವರೆಲ್ಲ ತಗೊಂಡೋದ್ರು, ಈ ಆನೆಗಳನ್ನೆಲ್ಲ, ಈ ದನ ಎಲ್ಲ ಹೋಗ್ತಾರಲ್ಲ ಆ ತರ ಹೊಡ್ಕೊಂಡು ಹೋಗಿ ಯಾವ್ದೋ ಒಂದು ಅಲ್ಲೊಂದು ಎಲ್ಲ ಒಂದು 1,500 ಎಕರೆ 5,000 ಎಕರೆ ಜಾಗ ಇಲ್ಲ ಇರ್ಲಿ, ಕೂಡಿ ಹಾಕಿರುವಂತ ಇಟ್ಕೊಳ್ಳೋಣ. ಒಂದು ಆನೆಗೆ ಒಂದ್ ದಿವ್ಸಕ್ಕೆ 200ರಿಂದ 250 ಕೆಜಿ ಫುಡ್ ಬೇಕು. ಸರಿ, 80 ಆನೆ ಅಂತ ಇಟ್ಕೊಳ್ಳೋಣ. 80 × 200 ಎಷ್ಟಾಗ್ತದೆ? 16,000 ಕೆಜಿ ಆಹಾರ ಬೇಕು. ಅದು ಯಾವ್ದು? ಮೊನ್ನೆ ಯಾರೊಬ್ರು ಹೇಳ್ತಾ ಇದ್ರು, ಮಹಾನುಭಾವರೊಬ್ರು, ಕಬ್ಬು ಬೆಳೆದು ಆನೆಗೆ ಕಬ್ಬು ಕೊಡೋದು, ಅದು ಬಾರಿ 1 ಎಕರೆ 40 ಟನ್ ಕಬ್ಬು ಬೆಳಿಬಹುದು, 50 ಟನ್ ಕಬ್ಬು ಬೆಳಿಬಹುದು ಅಂತ. ಆನೆ ಕಬ್ಬು ಕೊಟ್ಟು ತಿಂದು ಆನೆಗೆ ಶುಗರ್ ಹಿಡಿದು ಆನೆ ಸಾಯೋದಿಲ್ಲ. ಆನೆ ಏನು ಒಂದೇ ತರದ್ದು ಫುಡ್ ತಿಂತದ? ಅಲ್ಲಿ 21 ಜಾತಿಯ ಸಸ್ಯಗಳನ್ನು ತಿಂತದೆ. ಬೇಸಿಗೆ ಟೈಮಲ್ಲಿ ನೋಡಿ, ನಮ್ ದೇಶದ ಅಲ್ಲ ಯಾವುದು ಅಕೇಶಿಯಾ, ಆದ್ರೂ ಬೇಸಿಗೆ ಸಮಯದಲ್ಲಿ ಅಕೇಶಿಯಾ ಮರದ ಸಿಪ್ಪೆಗಳನ್ನ ಕಿತ್ತು ತಿಂತದೆ. ಯಾಕೆಂದ್ರೆ ಬಾಯಾರಿಕೆ ಜಾಸ್ತಿ, ಅದು ಬೇರೆ ಬೇರೆ ಕಾರಣ ಇರುತ್ತೆ. ಹಾಗೆ ಕಾಡಿನ ಮರಗಳದ್ದು ಸಿಪ್ಪೆ ತಿನ್ನುತ್ತೆ. ಹುಲ್ಲು ಬೇಕದಕ್ಕೆ. ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿ ಇಲ್ಲಿ ಸುಮಾರು 10-15 ಜಾತಿ ಹುಲ್ಲುಂಟು, ಅದೆಲ್ಲ ಬೇಕು. ಇವ್ರು ಏನು ಸರಿ, ಮತ್ತೊಬ್ರು ಯಾರ ಮಾನವವರು ಹೇಳ್ಯಾರೆ 5,000 ಎಕರೆ ಅಂತ 300 ಎಕರೆ ಸಾಕು ಅಂತ. 300 ಎಕರೆಯಲ್ಲಿ 80 ಆನೆ ಇಟ್ಕೊಂಡು ಏನ್ ಮಾಡೋದು? ಫುಡ್ ಎಲ್ಲಿಂದ ತರೋದು? ಅದು ನೀರೆಲ್ಲಿಂದ ತರೋದು? ಅದು ಮತ್ತೆ ಇದ್ರ ಬಗ್ಗೆ ಹೇಳ್ತಾರೆ, ಶ್ರೀಲಂಕಾ ಬಗ್ಗೆ. ಶ್ರೀಲಂಕಾ ಹೇಳಿ ಕೇಳಿ ಒಂದು ದ್ವೀಪ. ಶ್ರೀಲಂಕಾದ ಆನೆಗಳು ವರ್ಷದಲ್ಲಿ ಬರೀ 200 ಕಿಲೋಮೀಟರ್ ಮಾತ್ರ ಸಂಚಾರ ಮಾಡೋಷ್ಟು ಇಕ್ಕಟ್ಟಾದ ಜಾಗ ಅದು. ಶ್ರೀಲಂಕಾದ ಅದು ಸೇನೆ, ಶ್ರೀಲಂಕಾದ ಪೊಲೀಸು, ಫಾರೆಸ್ಟ್ ಎಲ್ಲ ಸೇರಿ ಎಲ್ಲೆಲ್ಲಿ ಇದ್ದವನ್ನ ಸೈಡಲ್ಲಿ ಎಲ್ಲಿ ಇದ್ದವು ಕಾಡಲ್ಲಿ ಇದ್ದವನ್ನೆಲ್ಲ ಹಚ್ಚಿಕೊಂಡು ಹೋಗಿ ಸುಮಾರು ಆನೆಗಳು ದಾರಿಯೆಲ್ಲ ಸತ್ತೋಗಿ, ಸ್ವಲ್ಪ ಆನೆ ತಗೊಂಡೋಗಿ ಅಲ್ಲೆಲ್ಲ ಒಂದ್ ಕಡೆ ಕೂಡೆ ಹಾಕಿ ಅದೇನೋ ಮಾಡ್ತಾರೆ. ಅದು ಶ್ರೀಲಂಕಾದಲ್ಲಿ ನಡೀತದೆ. ಆಯ್ತು, ಈ 80 ಆನೆನು ಇವರು 300-5,000 ಎಕರೆಯಲ್ಲಿ ತಗೊಂಡೋಗಿಟ್ರು ಅಂತ ಇಡೋಣ, ತಿಳ್ಕೊಳ್ಳೋಣ. ಆದ್ರೆ ಅಲ್ಲಿಗೆ ಮುಗಿದು ಬಿಡುತ್ತ ಸಮಸ್ಯೆ. ಭದ್ರದಿಂದ ಬರೋ ಆನೆಗಳು ಪಶ್ಚಿಮ ಘಟ್ಟದಲ್ಲಿ ಈಗಾಗ್ಲೇ ಪಶ್ಚಿಮ ಘಟ್ಟ ನಮ್ಮ ಸಕಲೇಶ್ಪುರದ ಪಶ್ಚಿಮ ಘಟ್ಟ, ನಾನು ಈಗ 10 ವರ್ಷದ ಹಿಂದೆ ಒಂದು GPS ತಿಳ್ಕೊಂಡು ಮೂಡಿಗೆರೆ ತಾಲೂಕಿಂದ ನಾನು ಪುಷ್ಪಗಿರಿ ಏನು ಕೊಡಗಿನ ಬಾರ್ಡರ್ವರೆಗೂ ಒಂದು GPS ಅಲ್ಲಿ ಹಿಡ್ಕೊಂಡು ನಡೆದೆ. ನಾನು 83 ಕಿಲೋಮೀಟರ್ ದೂರನ ಪಶ್ಚಿಮ ಘಟ್ಟದ ಒಳಗೆ ದಾರಿ, ಆನೆಗಳ ದಾರಿ, ಬೆಟ್ಟದ ಮೇಲೆ ನಿಂತ್ಕೊಂಡು ಒಂದು ಅಂದಾಜು ದಾರಿ ಮಾಡ್ಕೊಂಡು ನಡ್ಕೊಂಡು ಹೋಗಿ ನಾನು ರೆಕಾರ್ಡ್ ಮಾಡಿದೆ. ಆಮೇಲೆ ಅದು ಉದ್ದ ಅಂತ ನಾವು ತಿಳ್ಕೊಂಡ್ರೆ ಮೂಡಿಗೆರೆ ತಾಲೂಕಿಂದ ಕೊಡಗಿನ ಬಾರ್ಡರ್ವರೆಗೂ, ಅಡ್ಡ ಅಂದ್ರೆ ನಮ್ಮ ಇದರಿಂದಲೇ ಹಿಡ್ಕೊಳ್ಳೋಣ. ನಮ್ಮ ಅಗ್ನಿ ಅಂತ ಒಂದು ಗ್ರಾಮ ಇದೆ, ಕಾಡ್ಮನೆ, ಅಲ್ಲಿ ಪೂರ್ತಿ ಸೌತ್ ಕೆನರಾ ಒಂದು ಸೈಡ್ ಬರ್ತದೆ. ಸೌತ್ ಕೆನರಾ ಬಾರ್ಡರ್ವರೆಗೂ ಕೆಲವು ಕಡೆ 25, ಕೆಲವು ಕಡೆ 30 ಕಿಲೋಮೀಟರ್ ಅಗಲ ಇದೆ. ಅಷ್ಟರೊಳಗೆ ಈಗಾಗಲೇ ನೋಡಿ ಸುಮಾರು 15 ಆನೆ ಪಶ್ಚಿಮ ಘಟ್ಟದಿಂದ ನಮ್ಮ ಬಾರ್ಡರ್ ಹಳ್ಳಿಗಳಿದಾವೆ. ಮಲ್ಲಗದ್ದೆ, ಕಾಡ್ಮನೆ, ಅಗ್ನಿ, ಆಮೇಲೆ ಗುಡಾನ್ಕೆರೆ ಅಂತ ಅಲ್ಲಿ ಬಂದು ಪೂರ್ತಿ ಗದ್ದೆನೆಲ್ಲ ತಿಂದು ನಿರ್ನಾಮ ಮಾಡಿವೆ. ಅದು ಈ ಏನು ಬೀಟಮ್ಮ, ಈವಮ್ಮ ಎಲ್ಲ ಇದರಲ್ಲ, ಭೀಮಾ, ಓಲ್ಡ್ ಬೆಲ್ಟ್, ಅವರಿಗೂ ಸಂಬಂಧ ಇಲ್ಲದ ಟೀಮ್ ಅದು. ಕಾಡ್ಮನೆಯಲ್ಲಿ ಕಾಡ್ಮನೆ ಎಸ್ಟೇಟ್ ಅಲ್ಲಿ ಪ್ರತಿ ವರ್ಷ ಎಲ್ಲಿಂದಲೋ ಬಂದು ಒಂದು ಹೆಣ್ಣಾನೆಗಳು ಮರಿ ಹಾಕ್ತವೆ. ಯಾಕೆಂದ್ರೆ ಕಾಡ್ಮನೆ ಟೀ ಎಸ್ಟೇಟು 6,000 ಚಿಲ್ಲರೆ ಎಕರೆ ಇದ್ರು
ಸಮತಟ್ಟಾದ ಜಾಗ, ನೀರು ವರ್ಷದ ಎಲ್ಲಾ ಕಾಲದಲ್ಲೂ 2-3 ನದಿಗಳು ತುಂಬಿ ಹರಿತವೆ. ಜೊತೆಗೆ ಸಿಕ್ಕಾಬಟ್ಟೆ ವಾಟೆ ಇದೆ. ವಾಟೆ ಅಂದ್ರೆ ಬಿದಿರು ತರದೇ ಇನ್ನೊಂದು ಸಸ್ಯ ಅದು. ಅದರಲ್ಲೂ 3-4 ಜಾತಿ ವಾಟೆ ಇದೆ. ಆಮೇಲೆ 3-4 ಜಾತಿ ಬೆತ್ತಗಳಿದಾವೆ, ಅದನ್ನೆಲ್ಲ ತಿಂತವೆ. ಆ ಆನೆಗಳು ಬರ್ತವೆ. ಪಶ್ಚಿಮ ಘಟ್ಟದಿಂದಲೂ ಆನೆಗಳು ಮತ್ತೆ ಈ ಪ್ರದೇಶಕ್ಕೆ ಬರ್ತವೆ. ಆ ಕಡೆಯಿಂದ ಭದ್ರಾದಿಂದಲೂ ಬರುತ್ತೆ, ಈ ಕಡೆಯಿಂದ ಬನ್ನೇರುಘಟ್ಟದಿಂದ ಬರ್ತವೆ, ಕೊಡಗಿನಿಂದಲೂ ಬರ್ತವೆ. ಸರಿ, ಆ ಆನೆಗಳನ್ನ ಏನ್ ಮಾಡ್ತೀರಿ? ಈ 80 ಆನೆಗಳನ್ನ ನೀವು ಕೂಡ ಹಾಕಿಬಿಡಿ. ಅದಕ್ಕೆ ದಿವಸಕ್ಕೆ 16,000 kg ಫುಡ್ ಕೊಟ್ಟಾಯ್ತು, ಭೀಮನ್ನ ಸೇರಿಸಿ ಒಳಗೆ ಹಾಕಿಬಿಡಿ. ಇದನ್ನೇನ್ ಮಾಡ್ತೀರಿ? ಈ ಆನೆಗಳೇನ್ ಮಾಡ್ತೀರಿ? ಅದು ಬೇಕಲ್ಲ. ಅಲ್ಲ, ಒಟ್ಟು 6,000 ಆನೆಗಳಂತ ಹೇಳ್ತಾರೆ ಜನ ಕರ್ನಾಟಕದಲ್ಲಿ ಇರೋದು. 6,000 ಆನೆಗಳು ಇದೆ ಅಂತ ಇವ್ರು ಹೇಳ್ತಾರೆ. ಇವರು ಲೆಕ್ಕ ಮಾಡಿದ ಆನೆಗಳಿಗೆ ಕೇರಳಕ್ಕೆ ಹೋಗ್ತವೆ, ತಮಿಳ್ನಾಡಿಗೆ ಹೋಗ್ತವೆ, ತಮಿಳ್ನಾಡಲ್ಲಿ ಲೆಕ್ಕ ಮಾಡಿದವು ಇಲ್ಲಿಗೆ ಬರ್ತವೆ. ಅದು 6,000 ಅನ್ನೋದು ಅದೇನು ಕರೆಕ್ಟ್ ಆಗಿ ಲೆಕ್ಕ ಅಲ್ಲ. ಇರ್ಲಿ 6,000 ಆನೆಗಳು. ಸರಿ, ಇನ್ನು ಉಳಿದ ಆನೆಗಳೆಲ್ಲ ಬರ್ತಾವಲ್ಲ, ಅವನ್ನೇನ್ ಮಾಡೋದು? ಈಗ ನಮ್ಮ ಮೂಡಿಗೆರೆ ಬೈರನ ಸಹಚರರು ಸುಮಾರು ಒಂದು 8-10 ಆನೆ. ಅವುಗಳೆಲ್ಲ ಪುಷ್ಪಗಿರಿ ಬೆಟ್ಟಗಳಲ್ಲಿ ಯಾರಿಗೂ ಕಾಣಿಸ್ತಲೇ ಇರೋ ಅಂತ ಆನೆಗಳು ಇದೆ. ಅವೆಲ್ಲ ಏನ್ ಮಾಡೋದು? ಅವೆಲ್ಲ ಊರಿಗೆ ಬರ್ತಾವಲ್ಲ, ಅವನ್ನ ಏನ್ ಮಾಡ್ತೀರಿ? ಆಮೇಲೆ 300 ಎಕರೆ 5,000 ಎಕರೆಯಲ್ಲಿ ಆನೆ ಇಟ್ಕೊಂಡು ಏನ್ ಮಾಡೋದು? ಆನೆಗಳಿಗೆ ಫುಡ್ ಎಲ್ಲಿಂದ ತಂದು ಕೊಡೋದು? ಎಲ್ಲಿಂದ ತಂದು ಕೊಡ್ತೀರಿ? ಬರೀ ಸರಿ, ನೀವೆಲ್ಲ ಕಬ್ಬು ಬೆಳಿತೀರಿ, 100 ಎಕರೆಯಲ್ಲಿ ಕಬ್ಬು ಬೆಳಿತೀರಿ, ಕಬ್ಬು ತಂದು ಕೊಡ್ತೀರಿ ಅಂತ ನಾನು ಕಬ್ಬು ಬರೀ ಕಬ್ಬು ತಿಂದ್ರೆ ಆನೆದು ಪರಿಸ್ಥಿತಿ ಏನ? ಅವಕ್ಕೆ ಆನೆಗಳಿಗೂ ನಾನೊಂದು ಸರಿ ಓದಿದ್ ನೆನಪು. ಯಾವ್ದೋ ಒಂದು ಮಠದ ಆನೆಗೆ ಬರೀ ಮನುಷ್ಯದ ದಿನ ಅನ್ನ ಅದು ಇದು ಕೊಟ್ಟು ಅದಕ್ಕೆ ಶುಗರ್ ಬಂದಿದೆ ಅಂತ ಹೇಳಿ ಒಂದ್ ಕಡೆ ಕಟ್ಟಾಕಿರ್ತಾರೆ. ಅದ್ರ ಕಾಲಲ್ಲೆಲ್ಲ ಗಾಯಗಳು ವಾಸನೆ ಆಗಿರತ್ತಿಲ್ಲ. ಆನೆಗಳಿಗೂ ಶುಗರ್ ಬರುತ್ತೆ ಬರೀ ಕಬ್ಬೆ ಕೊಟ್ರೆ. ಬೇರೆ ಸಸ್ಯ ಏನಿದೆ? ಆಮೇಲೆ ಹೇಳ್ತಾರೆ ಆನೆಗಳು ತಿನ್ನುವ ಸಸ್ಯಗಳನ್ನು ಬೆಳಿತೀವಿ ಅಂತ. ನೋಡಿ, ಹಲಸಿನ ಗಿಡ ಹಾಕಿರೋ ಅಂತ ಇಟ್ಕೊಳ್ಳೋಣ ಕಾಡೊಳಗೆ. ಹಲಸಿನ ಗಿಡ ಇವ್ರ ನಟ್ಟು 2 ದಿವಸಕ್ಕೆ ಜಿಂಕೆ ಬಂದು ತಿಂತವೆ, ಇಲ್ಲ ಕಾಡು ಕುರಿ ತಿಂತವೆ, ಇಲ್ಲ ಕಡವೆಗಳು ತಿಂತವೆ, ಇಲ್ಲ ಮೊಲಗಳು ಹಲಸಿನ ಗಿಡಗಳನ್ನ ಕತ್ತರಿಸಿ ಹಾಕ್ತವೆ. ಅಷ್ಟೇ ಅಲ್ಲ, ಆನೆ ಬಂದ್ರೆ ಬೇರೆ ಸಹಿತ ಕಿಡ್ಕೊಂಡು ತಿಂತದೆ. ಇನ್ನೆಲ್ಲಿ ಇವ್ರು ಬೆಳೆಯೋದು? ಹೇಗೆ ಬೆಳೆಯೋದು? ಆನೆ ತಿನ್ನ ಸಸ್ಯಗಳು ಅಂದ್ರೆ ಏನ್ ಬೆಳಿತಾರೆ ಇವರು? ಬೆಳೆಯಕ್ ಬೇರೆ ಪ್ರಾಣಿಗಳು. ಈಗಲೇ ಒಂದು ಯಾವ್ದಾರ ಒಂದು ಆನೆಗಳು ಯಾವ ಪ್ರಾಣಿ ಹೋಗ್ದಂಗೆ ಒಂದು ಕಾಡೊಳಗೆ ಹಲಸಿನ ಮರ, ಇನ್ನು ಬೇರೆ ಬೇರೆ ಜಾತಿ ಬಿದಿರು ಅದು ಇದು ಹಾಕಿ ಅದ್ರೊಳಗೆ ಯಾವುದೇ ಪ್ರಾಣಿ ಹೋಗ್ದಂಗೆ ಒಂದು 5 ವರ್ಷ ಕಾಪಾಡಿ ಆಮೇಲೆ ಆನೆಗಳನ್ನ ಬಿಟ್ರೆ ಒಂದ್ ಸ್ವಲ್ಪ ಆನೆಗಳಿಗೆ 1 ತಿಂಗಳ ಮಟ್ಟಿಗೆ 2 ತಿಂಗಳ ಮಟ್ಟಿಗೆ ಆಹಾರ ಆಗ್ತದೆ ಅಷ್ಟೇ. ಬೇರೆ ಏನಿಲ್ಲ. ಎಲ್ಲಿಂದ ಇವರು ಯಾಕೆ ಸುಮ್ಮನೆ ಇವೆಲ್ಲ? ಆಗೋದಿಲ್ಲ, ಸಾಧ್ಯನೇ ಇಲ್ಲ.